ಈ ಮಹೇಶ್ವರ್ ಮಾಂಜಿ ಅನ್ನೋನು ಈ ಮಗುನ ನೀನು ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ರಂಗೀಲನ್ ಮೇಲೆ ಹಲ್ಲೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಈ 3 ಜನ ಅವನ ಗೆಳೆಯರು ಕೂಡ ಅಲ್ಲಿ ಬರ್ತಾರೆ. ರಾಕೇಶ್ ಮಾಂಜಿ, ಮಹೇಶ್ ಮಾಂಜಿ ಮತ್ತು ಶಿವನಾಥ್ ಮಾಂಜಿ ಅಂತ ಹೇಳಿ. ಎಲ್ಲರೂ ಕೂಡ ಸುಮಾರು 30ರಿಂದ 35 ವರ್ಷದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು. ಅಲ್ಲಿ ಬಂದು ಏನು ಗಲಾಟೆ ಅಂತ ಕೇಳಿದಾಗ, ಇಲ್ಲ ಇವಳು ಆ ಮಗುನ ಬೇಡ ಬೇಡ ಅಂದ್ರೂ ಕೂಡ ಕರ್ಕೊಂಬಂದಿದ್ದಾಳೆ, ಇವಳಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಅವಾಗ ಉಳಿದ 3 ಜನ ಕೂಡ, ಒಟ್ಟು 4 ಜನ, ಮಹೇಶ್ವರ್ ಮಾಂಜಿ ಗಂಡ ಮತ್ತು ಉಳಿದ 3 ಜನ ಫ್ರೆಂಡ್ಸು ಎಲ್ಲರೂ ಕೂಡ ಈ ಮಹಿಳೆ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಅಲ್ಲಿಂದ ಓಡಿ ಹೋಗ್ತಾಳೆ, ಆದರೆ ಮಗು ಅಲ್ಲೇ ಉಳಿದ್ಬಿಡುತ್ತೆ. ಆ ಒಂದು ಸಂದರ್ಭದಲ್ಲಿ ದುರದೃಷ್ಟಕರವಾಗಿ ಈ 4 ವ್ಯಕ್ತಿಗಳು ಆ ಮಗುವಿನ ತಲೆಗೆ ಕಟ್ಟಿಗೆಯಿಂದ ಹೊಡಿತಾರೆ. ಜೊತೆಗೆ ಅಲ್ಲೇ ಒಲೆಯಲ್ಲಿರ್ತಕ್ಕಂಥ ಕಟ್ಟಿಗೆಯಿಂದ ಮಗುವನ್ನು ಹಲವಾರು ಬಾರಿ ಆ ಕಟ್ಟಿಗೆಯನ್ನು ತೆಗೆದುಕೊಂಡು ಸುಡ್ತಾ ಇರ್ತಕ್ಕಂಥ ಕಟ್ಟಿಗೆಯನ್ನು ಮಗುವಿನ ಮೇಲೆ ಇಡ್ತಾರೆ. ಹಣೆ ಮೇಲೆ, ಬೆನ್ನು ಭಾಗದಲ್ಲಿ, ತೊಡೆ ಭಾಗದಲ್ಲಿ, ಎದೆ ಭಾಗದಲ್ಲಿ. ಆ ಮಗು ಒಂದೋ ಪೆಟ್ಟಿನಿಂದ ಅಥವಾ ಈ ಸುಟ್ಟ ಗಾಯಗಳಿಂದ ಮರಣ ಹೊಂದಿದೆ. ಹೀಗಾಗಿ ಈ 4 ಜನರ ಮೇಲೆ ಒಂದು ನಾವು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈಗಾಗಲೇ ಆರೋಪಿಗಳನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ.